ಅಷ್ಟರಲ್ಲಿ ವಿಚಾರವನ್ನರಿತು ಸುಷೇಣನು ತನ್ನಲ್ಲಿದ್ದ ದಿವ್ಯೌಷಧಿಯನ್ನೆರೆದು ಲಕ್ಷ್ಮಣನನ್ನು ಉಪಚರಿಸಿದಾಕ್ಷಣವೇ ಸೆಟೆದಿದ್ದ ಮಹಾನಾಗದಂತೆ ಸೌಮಿತ್ರಿಯು ಬಿಲುಗೊಂಡು ರಾವಣನನ್ನು ಅರಸತೊಡಗಿದನು. ಆದರೆ ಅವನೆಲ್ಲಿ? ಮೊದಲೇ ರಾಮ ಬಾಣದಿಂದ ವಿವಸನನಾಗಿ ತನ್ನ ಅರಮನೆಗೆ ಹಾರಿಸಲ್ಪಟ್ಟಿದ್ದನು. ಶ್ರೀರಾಮನು ಎದ್ದು ತಮ್ಮನನ್ನು ಮೈದಡವಿ ತಬ್ಬಿಕೊಂಡು ಸಂತಸದಿಂದ ಸುಷೇಣನನ್ನು ಬಹುವಾಗಿ ಕೊಂಡಾಡಿದನು. ಹಾಗೆಯೇ ಮೂರ್ಛೆಗೊಂಡವರು ಉಪಚರಿಸಲ್ಪಟ್ಟರು. ಮತ್ತೆ ಎಲ್ಲರೂ ತಮ್ಮ ಠಾಣ್ಯವನ್ನು ಒಂದಾಗಿ ಬಂದು ಸೇರಿದರು. ಮೊದಲ ಯುದ್ಧದಲ್ಲಿ ಸೋಲಿನ ಚಿಹ್ನೆಯೇ ಒಮ್ಮೆ ಅಂಕುರಿಸಿದ್ದರೂ ಶ್ರೀರಾಮನಿಗೆ ಮುಂದಿನ ಪೂರ್ಣ ವಿಜಯದ ದ್ಯೋತಕವಾಗಿ ಮೂರ್ಛೆಗೊಂಡವರು ಎದ್ದು ಬಂದು ಒಂದು ರೀತಿಯ ಗೆಲುವೇ ಪ್ರಾಪ್ತಿಸಿತು. ತನ್ನ ಪಾಳೆಯದಲ್ಲಿ ಯಾವ ನಷ್ಟವೂ ಆಗದೆ ಸ್ವಯಂ ಲಂಕೇಶ್ವರನೇ ಮಾನವಸ್ತ್ರದ ಮೂಲಕ ಒಮ್ಮೆ ಸೋಲಿಸಲ್ಪಟ್ಟದ್ದು ಶ್ರೀರಾಮನಿಗೆ ಒದಗಿದ್ದು ಜಯವೇ ಆಗಿದ್ದಿತ್ತು. ಲಂಕೆಯ ದುರ್ಗವನ್ನು ಒಂದು ಕಡೆ ಕೆಡವಿ ಪಟ್ಟಣವನ್ನು ನುಗ್ಗಿ ಹಾವಳಿ ಎಬ್ಬಿಸಿದ ವಾನರರನ್ನು ತಾನೇ ಸೋಲಿಸಿ ಓಡಿಸಿದ ಲಂಕೇಶ್ವರನು ತಾನು ಸೋತು ಓಡಿಸಲ್ಪಟ್ಟುದರಿಂದ ಒಮ್ಮೆ ಪಡೆದಿದ್ದ ಜಯವನ್ನು ನೀಗಾಡಿಕೊಂಡಂತಾಗಿ ಖಿನ್ನನಾದನು. ಮುಂದೆ ಆಗುವುದನ್ನು ಅನುಭವಿಸಿಯೇ ತೀರಬೇಕೆಂದು ಮಹಾಮಾತ್ಮನಾದ ಪರಸ್ಪರನು ಸಚಿವಾಪ್ತರನ್ನು ಪ್ರಮುಖರನ್ನು ಕೂಡಿಕೊಂಡು ಸಮ್ರಾಟನ ಸನ್ನಿಧಿಗೆ ಬಂದು ಇನ್ನು ಸರ್ವತಾ ಹೀಗಿರುವುದು ಭೂಷಣವಲ್ಲವೆಂದು ನಿವೇದಿಸಿಕೊಂಡನು. ಅಷ್ಟರಲ್ಲಿ ಇಂದ್ರಜಿತುವು ಬಂದು ಸನ್ನಿಹಿತನಾದನು. ಅದೇ ರಾತ್ರಿಯಲ್ಲಿ ಮುಂದಿನ ಯುದ್ಧದ ಕುರಿತು ಮಂತ್ರಾಲೋಚನೆಯೂ ನಡೆಯಿತು. ಉದಯವಾಗುವ ಮೊದಲೇ ಹಾಳಾದ ದುರ್ಗವನ್ನು ಭದ್ರಪಡಿಸುವ ವ್ಯವಸ್ಥೆಯಾಯಿತು. ಪ್ರತಿ ದುರ್ಗವನ್ನು ನಗರವನ್ನು ಸರ್ವ ವಿಧದಿಂದಲೂ ರಕ್ಷಿಸುವುದಕ್ಕೆ ಬಲಾಢ್ಯರಾದ ರಕ್ಕಸರನ್ನು ನಿಯೋಜಿಸಲಾಯಿತು. ಮುಖ್ಯಮಂತ್ರಿಯಾದ ಪ್ರಹಸ್ತನೇ ಸಕಲ ಸೇನಾನಾಯಕನಾದನು. ಇಂದ್ರಜಿತುವೇ ಸಂರಕ್ಷಕನಾದನು. ಹಾಗೆಯೇ ರಾವಣನು ವಿದ್ಯುಜ್ಜುಹನೆಂಬ ಮಾಯಾವಿಗೆ ಯುಕ್ತವಾದ ಸಲಹೆಯನ್ನಿತ್ತು ಕಳುಹಿಸಿದನು. ಆ ಮಾಯಾವಿಯು ತನ್ನ ವಿದ್ಯಾಪ್ರಭಾವದಿಂದ ರಾಮಲಕ್ಷ್ಮಣರ ರುಂಡಗಳನ್ನೇ ಹೋಲುವ ರುಂಡಗಳನ್ನು ನಿರ್ಮಿಸಿ ತಾನೇ ಬಂದು ಸೀತೆಯ ಮುಂದಿಳುಹಿ ರಾಮನು ಲಕ್ಷ್ಮಣನು ಧನುಜೇಶ್ವರನಿಂದ ಹತರಾದರು. ಇನ್ನಾದರೂ ನಿನ್ನ ದುರ್ಬುದ್ಧಿಯನ್ನು ಬಿಡು. ಎಷ್ಟೇ ಪರಾಕ್ರಮಿಯಾಗಿದ್ದರೂ ನಿನ್ನನ್ನು ಕೈ ಹಿಡಿದ ರಾಮನು ಈ ಲಂಕೇಶ್ವರನಿಗೆ ಸಾಟಿಯೋ? ಬದುಕುವ ಇಚ್ಛೆ ಇದ್ದರೆ ನಮ್ಮರಸನನ್ನು ಓಲೈಸು ಎಂದು ಹೇಳಿ ಹೊರಟು ಹೋದನು. ಆ ಮಾತುಗಳನ್ನು ಕೇಳಿ ಒಮ್ಮೆ ಸೀತೆಗೆ ಮೂರ್ಛೆ ಬಂತು. ತುಸು ಹೊತ್ತಿನ ಮೇಲೆ ತನ್ನ ಮುಂದಿರುವ 2 ರುಂಡಗಳನ್ನೇ ದಿಟ್ಟಿಸಿದಳು. ಕಣ್ಣುಗಳಲ್ಲಿ ನೀರು ತುಂಬಿ ಯಾವುದೂ ಗೋಚರಿಸಿದಂತಾಯಿತು. ತುದು ಸೆರಗನ್ನೆಳೆದು ಕಣ್ಣುಗಳನ್ನು ಒರೆಸಿಕೊಂಡು ಆ ಶಿರಸ್ಸುಗಳು ಬಿದ್ದಲ್ಲಿಗೆ ನಡೆದು ಹೋಗಿ ಅವುಗಳನ್ನೇ ನೋಡತೊಡಗಿದಳು. ಕೊರಳಲ್ಲಿ ನಾಟಿದ್ದ ಖಡ್ಗ ಪ್ರಹಾರದಿಂದ ಆ 2 ರುಂಡಗಳು ತುಂಡರಿಸಲ್ಪಟ್ಟಿದ್ದವು. ರಕ್ತವು ಧಾರೆ ಧಾರೆಯಾಗಿ ಮತ್ತು ಸುರಿಯುತ್ತಿತ್ತು. ಹುಬ್ಬುಗಳು ಗಂಟಿಕ್ಕಿಕೊಂಡಿದ್ದವು. ಮುಖವು ಯುದ್ಧದ ಆವೇಶದಿಂದ ಕ್ರೋಧ ಸಂತೃಪ್ತವಾದಂತೆ ಕಾಣುತ್ತಿತ್ತು. ಜಾನಕಿಯು ಶ್ರೀರಾಮನೆನ್ನುವ ರುಂಡವನ್ನು ಕೈಯಲ್ಲೆತ್ತಿ ಹಿಡಿದು, ಹಾ ಪತಿದೇವ, ಕೊನೆಗೂ ಹೀಗೂ ಆಯಿತೆ. ಅಗಣಿತ ಪರಾಕ್ರಮಿ ಎಂದು ಸರ್ವ ಜನರಿಂದಲೂ ವಂದ್ಯನಾದ ನೀನು ಈ ಕ್ರೂರ ಕಳಾಧಮನ ಹತಿಯಿಂದ ಹೀಗಾದೆಯ? ದಯಾಮಯನೇ, ಹತಭಾಗ್ಯೆಯಾದ ನನ್ನ ಕೈ ಹಿಡಿದು ನನಗಾಗಿ ಈ ರಕ್ಕಸನನ್ನು ಕೊಲ್ಲಲು ಇಲ್ಲಿಯವರೆಗೂ ಬಂದು ಕೊನೆಗೂ ಈ ಪಾಡು ಪಡುವಂತಾಯಿತೆ. ನನ್ನ ದುರದೃಷ್ಟವೇ ಇಷ್ಟೆಲ್ಲವನ್ನು ಮಾಡಿಸಿತು. ಯಾವ ಜನ್ಮದ ಪಾಪದ ಫಲವೋ? ಒಂದೇ ಒಂದು ದಿನವಾದರೂ ನಾನು ನಿನಗೆ ಸುಖವನ್ನು ಕೊಡಲಿಲ್ಲ, ನಿನ್ನ ಮಾತನ್ನೂ ಕೇಳಲಿಲ್ಲ. ಆದರೂ ಕೈ ಹಿಡಿದವಳೆಂದು ಬಹುಪ್ರೀತಿಯಿಂದ ನನಗಾಗಿ ಜೀವವನ್ನೇ ನೀನು ತೆರವಂತಾಯಿತು. ಅಯ್ಯೋ, ಇನ್ನೇನುಳಿಯಿತು? ಹನುಮಂತನು ಹೇಳಿದ್ದನು. ರಾವಣನನ್ನು ಖಂಡಿತವಾಗಿಯೂ ಶ್ರೀರಾಮನು ಮರ್ದಿಸದಿರಲಾರನೆಂದು. ಆದರೂ ಈ ವಿಪರೀತವನ್ನೇ ನಾನು ಅನುಭವಿಸುವಂತಾಯಿತು. ಈ ಲಕ್ಷ್ಮಣನಂತೂ ಮೊದಲೇ ನನ್ನಿಂದ ನೊಂದವನು, ಈಗಂತೂ ಜೀವವನ್ನೇ ತೆತ್ತನು. ಮುಂದೇನು ಗತಿ? ಕ್ಷಣಕಾಲದ ನನ್ನ ವಿಭ್ರಮವು ಏನೆಲ್ಲ ಅನರ್ಥವನ್ನು ತಂದು ಹಾಕಿತು. ಆ ಚಿಂಕೆಯನ್ನು ಬಯಸಿಯಲ್ಲವೇ ನಾನು ನನ್ನ ಪತಿದೇವನನ್ನು ಕೂಡ ಕಳೆದುಕೊಳ್ಳುವಂತಾದುದು. ಇನ್ನೂ ನನಗೆ ಮರಣವೂ ಬಂದಿಲ್ಲ. ಇದನ್ನು ನೋಡಿಯೇ ಸಾಯಬೇಕೆ? ಇಂದೇಕೆ ಬದುಕಲಿ? ಜೀವ ಸಹಿತವಾಗಿದ್ದರೆ ಎಂದಾದರೊಂದು ದಿನ ಶುಭವನ್ನು ಹೊಂದಬಹುದೆಂದು ಇಷ್ಟು ದಿನವೂ ಬದುಕಿದ್ದೆ. ಇನ್ನು ಯಾರಿಗಾಗಿ ಬದುಕಲಿ? ಸರ್ವಸ್ವವನ್ನು ಪತಿಯ ಪಾದಗಳಲ್ಲಿಯೇ ಅರ್ಪಿಸಿರುವ ನಾನು ಇನ್ನು ಪರಲೋಕದಲ್ಲದೆ ಆ ದಿವ್ಯ ಪಾದಗಳನ್ನು ಕಾಡಲುಂಟೆ? ರಾಮ ರಾಮ, ಓ ರಘುಕುಲ ತಿಲಕ,
ನಿನಗೆ ಅಸಹನೀಯವಾದ ವೇದನೆ ನಿತ್ಯನು, ಬಹುವಾದ ಕಷ್ಟವನ್ನಿತ್ಯನು. ದಾಶರಥಿಯಾದ ನಿನ್ನ ವಂಶಕ್ಕೆ ಒಂದು ರೀತಿಯ ಕಳಂಕವನ್ನೇ ಹಚ್ಚಿದೆನು ಸ್ವಾಮಿ. ಆದರೂ ನಿನ್ನನ್ನಲ್ಲದೆ ಅನ್ಯಥಾ ನಾನು ಮನಸ್ಸಿನಲ್ಲಿ ಕೂಡ ಎಣಿಸುವವಳಲ್ಲ, ಎನಿಸಿದವಳು ಅಲ್ಲ. ನೀನೆಲ್ಲಿರುವೆಯೋ ಅಲ್ಲಿ ನನ್ನನ್ನು ಸೇರಿಸಿಕೋ. ದುಷ್ಟರೇ ತುಂಬಿರುವ ಈ ಪ್ರಪಂಚದಲ್ಲಿ ಗಂಡ ಹೆಂಡಿರು ಒಟ್ಟಾಗಿ ಸುಖವಾದ ಸಂಸಾರವನ್ನು ನಿರ್ವಹಿಸುವಲು ಅವಕಾಶವೇ ಇಲ್ಲವಂತಾಯಿತು. ಕಾಲವು ಅಂತಹ ದುಷ್ಟರಿಗೆ ಅನುಕೂಲವಾಗಿದೆ. ಕಾಣದ ಲೋಕದಲ್ಲಿ ಅಲ್ಲಿ ಖಂಡಿತವಾಗಿಯೂ ಇಂತಹವರ ಬಾಧೆ ಇರಲಾರದು. ಹಾಗೆಂತಲೇ ನೀನು ಮುಂದಾಗಿ ಹೊರಟು ಹೋಗಿರಬೇಕು. ನಾಥ, ನನ್ನನ್ನು ಅಲ್ಲಿಗೆ ಕರೆಸಿಕೋ. ಎಷ್ಟು ತಪ್ಪು ಮಾಡಿದ್ದರೂ ನಾನು ನಿನ್ನವಳಲ್ವೇ? ನೀನು ಎಲ್ಲಿದ್ದರಲ್ಲಿ ನನಗೆ ನಿನ್ನ ಪಾದದ ಬಳಿಯೇ ಆಶ್ರಯವನ್ನು ಕೊಡಲಾರೆಯ. ನನ್ನ ಕೈ ಬಿಡದಿರು ಸ್ವಾಮಿಯೇ, ನಾನು ನಿನ್ನೊಂದಿಗೆ ಬರುವೆನು. ಕಾಡಿಗೆ ಬರುವಾಗಲೂ ಕರೆದು ತಂದವನು ಈಗಲೂ ಕರೆದೊಯ್ಯಲಾರೆಯ. ನಾಥ ನಾಥ, ಕೃಪೆದೋರು. ಇದೋ ಬಂದೆ ಬಂದೆ, ರಾಮ 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 ಎಂದು ಹಾಗೆಯೇ ಮೂರ್ಛೆ ಹೋದಳು. ಏನು ಭಾಗವತ್ ಬರಬೇಡಿ.